ನಾನು ಚೈತ್ರ ರಾಜ್. ಬಿಜೆಪಿ ಭೀಷ್ಮನಿಗೆ ಭಾರತ ರತ್ನ ಗೌರವ ಸಿಕ್ಕಿದೆ. ಎಲ್ಕೆ ಅಡ್ವಾಣಿಗೆ ಸಿಹಿ ತಿನಿಸಿ ಕುಟುಂಬಸ್ಥರು ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿದ್ದಕ್ಕೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ದೇಶದ ಪರಮೋಚ್ಚ ಗೌರವವಾದ ಭಾರತ ರತ್ನ ನೀಡಿ ಗೌರವಿಸಲಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಈಗ ಘೋಷಣೆ ಆಗಿದೆ. ಎಲ್ಕೆ ಅಡ್ವಾಣಿ ಜಿ ಅವರಿಗೆ ಭಾರತ ರತ್ನ ನೀಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬಾನೇ ಸಂತೋಷವಾಗಿದೆ ಅಂತ ಮತ್ತೊಂದು ಕಡೆ ಪ್ರಧಾನಿ ಅವರು ಕೂಡ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಈ ಗೌರವಕ್ಕೆ ಪಾತ್ರರಾಗಿದ್ದಕ್ಕೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಅವರು ಕೂಡ ಒಬ್ಬರು. ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಸ್ಮರಣಾರ್ಹ. ತಳಮಟ್ಟದಲ್ಲಿ ಕೆಲಸ ಮಾಡೋದ್ರಿಂದ ಹಿಡಿದು ನಮ್ಮ ಉಪಪ್ರಧಾನಿಯಾಗಿ ದೇಶ ಸೇವೆ ಮಾಡೋವರೆಗಿನ ಜೀವನ ಅವರದ್ದು ಅಂತ ಪ್ರಧಾನಿ ಮೋದಿ ಮತ್ತೊಂದು ಕಡೆ ಎಕ್ಸ್ ನಲ್ಲಿ ಬಣ್ಣಿಸಿದ್ದಾರೆ. ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿದ್ದಕ್ಕೆ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರು ಏನೇನ್ ಹೇಳಿದ್ರು ಬನ್ನಿ ನೋಡೋಣ. ಇವತ್ತೇನಾದ್ರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಲಾಲ್ ಕೃಷ್ಣ ಅದ್ವಾನಿಜಿಯವರು ಕಾರಣ. ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿಯನ್ನು ಕೆಡುವಂತ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರಿದ್ರು. ಅವ್ರ ಜೊತೆಗಿರುವಂತಹ ಸೌಭಾಗ್ಯ, ಸಭೆಯಲ್ಲಿ ಭಾಗವಹಿಸುವಂತ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ. ಇದೆಲ್ಲದರ ಪರಿಣಾಮ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ, ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಂದೇ ಇತ್ತು. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಎರಡು ಗಟ್ಟಿಯಾದ ಪಾರ್ಟಿಗಳಿರಬೇಕು. ಪಾರ್ಟಿಯನ್ನು ಕಟ್ಟುವುದರಲ್ಲಿ ಮತ್ತು ರಾಜಕಾರಣ ಒಂದು ಪ್ರಾಫಿಟೇಬಲ್ ಉದ್ಯೋಗವಾದಂಥ ಮಾತು ಹೊರಟಿರುವಂತಹ ಸಂದರ್ಭದಲ್ಲಿ ಅತ್ಯಂತ ಶುದ್ಧ ರಾಜಕಾರಣವನ್ನು ನಡೆಸಿ, ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ, ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರೂ ಕೂಡ ಸುತ್ತಿರಲಿಲ್ಲ. ಹೈಯೆಸ್ಟ್ ರಥಯಾತ್ರೆಯನ್ನು ಮಾಡಿದಂಥವರು. ಮತ್ತು ಇವತ್ತೇನು ರಾಮ ಜನ್ಮಭೂಮಿಯಲ್ಲಿ ರಾಮನ ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಿದೆ ಶ್ರೀರಾಮಚಂದ್ರನದು, ಅದರ ಆಂದೋಲನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಶ್ರೀಮಾನ್ ಲಾಲ್ ಕೃಷ್ಣ ಅದ್ವಾನಿ ಅವರು. ಈ ಒಂದು ರಾಮ ರಥದ ಬಗ್ಗೆ ಇಡೀ ದೇಶದಲ್ಲಿ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ರಥದ ಜೊತೆಗೆ ಹೋಗಂತ ಸೌಭಾಗ್ಯ ನನಗೂ ಸಿಕ್ಕಿತ್ತು. ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ಆ ಸಂದರ್ಭದಲ್ಲಿ ಮುಂದಿನ ಊರು ಯಾವುದು ಅಂತ ಅಡ್ವಾಣಿಯವರನ್ನ ಕೇಳಿದಾಗ ನಾನು ಹೇಳ್ತಿದ್ದೆ ಇಂಥ ಊರು. ತಕ್ಷಣ ಕೇಳೋರು, ಈ ಊರಿನಲ್ಲಿ ಇಂಥ ಒಬ್ಬ ಕಾರ್ಯಕರ್ತ ಇದ್ದ ಹಿರಿಯ, ಅವನು ಇದಾನೋ ಇಲ್ಲೋ ಈ ರೀತಿ ಹೇಳಿ ಕೇಳೋರು. ಆ ಕಾರ್ಯಕರ್ತನ ಹೆಸರಿಡಿದು ಕೇಳಿ ಅವ್ರು ಇದ್ದಾರೆ, ಇನ್ನೂ ಕೆಲಸ ಮಾಡ್ತಿದ್ರೆ ಅಂತ ಸಂತೋಷ ಪಡೋರು. ಅಂದ್ರೆ ಎಷ್ಟು ಬಾರಿ ಕರ್ನಾಟಕ ರಾಜ್ಯವನ್ನ, ದೇಶವನ್ನ ಅವ್ರು ಪ್ರವಾಸ ಮಾಡಿದ್ರು ಅನ್ನೋದು ನೆನಪಿಟ್ಕೊಂಡು, ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರ ಹೆಸರು ಕೂಡ ನೆನಪಿಟ್ಕೊಂಡಂತ ವ್ಯಕ್ತಿ ಲಾಲ್ ಕೃಷ್ಣ ಅದ್ವಾನಿ. ದೇವಿ ಮನೆಗೆ ಹೋದಾಗ ಅವ್ರು ನಡ್ಕೊಂಡಂತ ರೀತಿ, ನಮ್ಮೆಲ್ಲರ ಹಿರಿಯ ನಾಯಕರು, ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿದಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಲಾಲ್ ಕೃಷ್ಣ ಅದ್ವಾನಿಜಿ ಅವರಿಗೆ ಭಾರತ ರತ್ನದ ಗೌರವ ಸಿಕ್ಕಿರ್ತಕ್ಕಂಥದ್ದು ಈ ದೇಶದ ಕೋಟಿ ಕೋಟಿ ಜನರಿಗೆ ಬಹಳ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ. ಅವರು ಉಕ್ಕಿನ ಮನುಷ್ಯ ಅಂತಲೇ ಪ್ರಸಿದ್ಧಿಯಾಗಿದ್ದರು. ಅದರ ಜೊತೆಗೆ ರಾಮ ಜನ್ಮಭೂಮಿಯ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ರಾಮರಥವನ್ನು ಏರಿ ಇಡೀ ಭಾರತ ದೇಶದಲ್ಲಿ ಜಾಗೃತಿ ಮೂಡಿಸಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ರಾಜಕಾರಣ ಮತ್ತು ರಾಮ ಜನ್ಮಭೂಮಿಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ರಾಮ ಮಂದಿರಲ್ಲಿ ತಲೆ ಎತ್ತಿದರೆ ಅದಕ್ಕೆ ಬಹಳ ದೊಡ್ಡ ಪಾತ್ರ ಅದ್ವಾನಿಯವರದಿರುವಂಥದ್ದು.
ಅದ್ವಾನಿಜಿಯವರು ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧ, ನಮ್ಮ ತಂದೆಯವ್ರ ಜೊತೆ ಭಾಳ ಒಳ್ಳೆಯ ಸಂಬಂಧ. ಇನ್ನು ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿರೋ ಬಗ್ಗೆ ಮಾಜಿ ಸಚಿವ ಸುರೇಶ್ ಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುರೇಶ್ ಕುಮಾರ್ ಅವರ ಜೊತೆ ನಮ್ಮ ಪ್ರತಿನಿಧಿ ಕೃಷ್ಣ ನಡೆಸಿರೋ ಸಂದರ್ಶನ ಇಲ್ಲಿದೆ ನೋಡಿ. ಮಾಜಿ ಸಚಿವರು ರಾಜಾಜಿನಗರ ಶಾಸಕರು ಆಗಿರತಕ್ಕಂಥ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊಟ್ಟ ಮೊದಲ ಬಾರಿಗೆ LK ಅಡ್ವಾಣಿ ಅವರಿಗೆ ಇವತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಏನ್ ಹೇಳ್ತೀರಿ ಸರ್? ಅತ್ಯಂತ ಒಂದು ಸಂತೋಷದ ಸುದ್ದಿ ಇದು. ಯಾಕಂದರೆ ಅಡ್ವಾಣಿಯವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀವಿ ನಾವೆಲ್ಲರೂ ಕೂಡ. ದೇಶವನ್ನ ಪ್ರೀತಿಸುವ ಒಬ್ಬ ಉತ್ಕಟ ದೇಶಭಕ್ತ. ನಮ್ಮ ದೇಶದ ರಾಜಕೀಯ ಮುತ್ಸದ್ದಿಗಳಲ್ಲಿ ಬಹಳ ಎತ್ತರದ ಒಂದು ಮುತ್ಸದ್ದಿಯವರು. ಮತ್ತೆ ವಿಶೇಷವಾಗಿ ಜನವರಿ 22 ಇವತ್ತೇನು ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ, ಅದಕ್ಕೆ ಅವರು ಮೊದಲನೇ ಹೆಜ್ಜೆ ಹಾಕಿದ ರಥಯಾತ್ರಿ 89ರಲ್ಲಿ. ನಾನು ಅವ್ರನ್ನ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಬಹಳ ಹತ್ತಿರದಿಂದ ನೋಡಿರೋನು. 15 ತಿಂಗಳು ಅವ್ರ ಜೊತೆನೇ ವಾಸ ಮಾಡಿದ್ರು. ಇವತ್ತು ವಿಶೇಷವಾಗಿ ಬೆಂಗಳೂರಿನ ಜೊತೆ ಅಡ್ವಾಣಿಯವರ ನಂಟು. ಅವರು ಅವರ ಮನೆ ಬಿಟ್ಟರೆ 15 ತಿಂಗಳು ಬೇರೆ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ಸೆಂಟ್ರಲ್ ಜೈಲ್ ಮಾತ್ರ. ಬೆಂಗಳೂರನ್ನ ತುಂಬಾ ಪ್ರೀತಿಸ್ತಾರೆ ಮತ್ತು ಕನ್ನಡವನ್ನು ಕೂಡ ಕಲೀಲಿಕ್ಕೆ ಪ್ರಾರಂಭಿಸಿದ್ರು. ಸೊ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಬಹಳ ಒಳ್ಳೆ ಒಂದು ನಿರ್ಣಯವನ್ನ ಕೇಂದ್ರ ಸರ್ಕಾರ ತಗೊಂಡಿದೆ. ಮುಖ್ಯವಾಗಿ ಸಂತೋಷದ ವಿಚಾರ, ರಾಮ ಮಂದಿರ ಆಗೋದಕ್ಕೆ ಪ್ರಮುಖವಾದ ಪಾತ್ರ ವಹಿಸ್ತಂತಾರೆ LK ಅಡ್ವಾಣಿ ಅನ್ನುವಂಥದ್ದು. ಅದ್ರ ಜೊತೆಗೆ ನೀವು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರಿ. ಆ ಒಂದು ನೆನಪುಗಳನ್ನು ಸ್ಮರಣೆ ಮಾಡ್ಕೊಳ್ಳೋದಾದ್ರೆ ಸರ್? ಅಲ್ಲ, ಅವ್ರದ್ದು ಆ ರಥಯಾತ್ರೆ ಸೋಮನಾಥದಿಂದ ಏನು ಪ್ರಾರಂಭ ಆಗಿತ್ತು, ಅದು ಅಯೋಧ್ಯೆವರೆಗೂ ಹೋಗಬೇಕಾಯಿತು. ಬಿಹಾರಲ್ಲಿ ಲಾಲೂ ಪ್ರಸಾದ್ ಯಾದವ್ ಒಂದು ನಿರ್ದೇಶನದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಸಮಸ್ತಿಪುರದಲ್ಲಿ. ಕರ್ನಾಟಕಕ್ಕೆ ಬಂದಿದ್ದು ಹುಮ್ನಾಬಾದಲ್ಲಿ, ಬೀದರ್ನ ಹುಮ್ನಾಬಾದಲ್ಲಿ. ಅವಾಗ ಅದು ಒಂದು ಇಡೀ ದೇಶದಲ್ಲಿ ವಾತಾವರಣ ಸೃಷ್ಟಿ ಮಾಡಿದ ರಥಯಾತ್ರೆ. ನನಗನ್ಸುತ್ತೆ ಅಡ್ವಾಣಿಯವರು ಅವತ್ತು ಆ ನಿರ್ಧಾರ ತಗೊಳ್ಳದೇ ಇದ್ದಾರೆ, ಈ ರಾಮ ಮಂದಿರದ ಒಂದು ಇಶ್ಯೂ ಇಡೀ ದೇಶದಲ್ಲಿ ಸಾಮಾನ್ಯ ಜನಕ್ಕೂ ಕೂಡ ತಲುಪುವಂತ ಒಂದು ಪರಿಸ್ಥಿತಿ ಇರಲಿಲ್ಲ. ಯಾತಕ್ಕದ್ ಬೇಕು, ಯಾಕೆ ಕಾರಣ ಬೇಕು, ಇದರ ಹಿನ್ನೆಲೆ ಏನು, ಅದನ್ನೆಲ್ಲ ಬಹಳ ಚೆನ್ನಾಗಿ ಪ್ರತಿ ಕಡೆ, ಪ್ರತಿ ಭಾಷಣದಲ್ಲಿ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ವಿವರಿಸ್ತಾ ಇದ್ರು. ಸೊ ಅದು ನನಗೆ ತುಂಬಾ ಚೆನ್ನಾಗಿರೋ ಆ ನೆನಪು. ನನಗೆ ಒಂದು ದೇಶದ ಅತ್ಯಂತ ಎತ್ತರದ ರಾಜಕೀಯ ಮುತ್ಸದ್ದಿಗೆ ಇವತ್ತು ಈ ಪ್ರಶಸ್ತಿ ಸಿಕ್ಕಿರೋದನ್ನ ಸಂತೋಷ ಪಡ್ತಾರೆ. ಇದಿಷ್ಟು ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿರೋದನ್ನ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದಾರೆ. ಅಡ್ವಾಣಿಗೆ ಭಾರತ ರತ್ನ ಕೊಟ್ಟಿದ್ದಕ್ಕೆ ನಮ್ಮ ತಕರಾರಿಲ್ಲ, ಆದರೆ ನಾವು ಸಿದ್ದಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಲು ಹೇಳಿದ್ವಿ ಅಂತ ಸಿಎಂ ಹಾಗೂ ಡಿಸಿಎಂ ಹೇಳಿದ್ದಾರೆ. ಅವರು ಈ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ. ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾವ್ದು ಏನು ತಕರಾರೇನಿಲ್ಲ, ಅವ್ರಿಗೆ ಅಭಿನಂದಿಸ್ತೀವಿ. ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು. ಅದು ಅವ್ರಿಗೆ ಬಿಟ್ಟಿದ್ದಂತ ವಿಚಾರ. ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾದಂತ ಶಿವಕುಮಾರ್ ಶ್ರೀಗಳಿಗೆ ಕೂಡ ಆ ಗೌರವನ ಸಲ್ಲಿಸಬೇಕು ಅಂತೇಳಿ ನಮ್ದು ಒತ್ತಾಯ ಇದೆ. ಇವ್ ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವರಿಗೆ, ಅದ್ವಾನಿ ಅವರಿಗೆ. ನಮ್ ಕನ್ಸಂಡಿರೋ ಕೇಳಿದ್ರಿ ನಾನು ಇವರು ಪತ್ರ ಬರೆದಿದೆ ಈಗ, ಶಿವಕುಮಾರ್ ಸ್ವಾಮೀಜಿ ಅವರು ಕೊಡ್ರಿ ಅಂತ, ಕೊಟ್ಟಿಲ್ಲ.